ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ತುಂಬಾನೇ ಬ್ಲೌಸ್ ಕಟಿಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ತುಂಬಾ ಮೇಜರ್ ಆಗಿ ಕಮೆಂಟ್ ಬಂದಿರುವಂತದ್ದು ಮೊದಲನೇದಾಗಿ ಮೇಡಮ್ ನೀವು ಡಾಟ್ ಗೆ ಹಾಗೆ ಉಕ್ಸ್ಪಟ್ಟಿ ಕಾಚಪಟ್ಟಿಗೆ ಬಟ್ಟೆ ಬಿಟ್ಟಿಲ್ಲ ಅದು ಹೇಗೆ ಅಂತ. ಎರಡನೇದಾಗಿ ನೆಕ್ ವಿಡ್ತ್ ಅನ್ನೋದು ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಎಲ್ಲಾ ಸೈಜರ್ಗೂ ಸೇಮ್ ಬರುತ್ತಾ ಅಂತ. ಮೂರನೇದಾಗಿ ನಿಮ್ಗೆ ಕ್ರಾಸ್ ಬೆಲ್ಟ್ ಕೂಡ ಎಲ್ಲಾ ಬ್ಲೌಸ್ ಸೈಜ್ಗೂ ಕೂಡ ಸೇಮ್ ಮೆಜರ್ಮೆಂಟ್ ಇರುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಈ ಎಲ್ಲಾ ಕನ್ಫ್ಯೂಷನ್ಸ್ಗೂ ಕೂಡ ಈ ವಿಡಿಯೋದಲ್ಲಿ ನಾನು ತುಂಬಾನೇ ನಿಮ್ಗೆ ನೀಟಾಗಿ ಅರ್ಥ ಆಗೋ ತರ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ ನೀವು ಕಾಮೆಂಟ್ ಮಾಡಿ ಕೇಳಿದ್ರಲ್ಲ ಡಾಟಿಗೆ ನೀವು ಎಕ್ಸ್ಟ್ರಾ ಬಟ್ಟೆ ಬಿಡ್ತಾ ಇಲ್ಲ ಯಾಕೆ ಅಂತ. ನಾನು ಡಾಟಿಗೆ ಎಕ್ಸ್ಟ್ರಾ ಮಾರ್ಕಿಂಗು ಹಾಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಎಕ್ಸ್ಟ್ರಾ ಮಾರ್ಕಿಂಗು ಆ ರೀತಿ ಮಾಡಿಸಿ ನಾನು ಕಟಿಂಗ್ ನ ಮಾಡಿಸ್ತಾ ಇಲ್ಲ. ತುಂಬಾ ಈಸಿ ಹಳೆ ಪ್ಯಾಟರ್ನ್ ಅಲ್ಲಿ ನಾನು ಕಟಿಂಗ್ ನ ತೋರಿಸ್ತಾ ಇರೋದು. ನಿಮ್ಗೆ ಡಾಟಿಗೆ ಒಂದ್ ಮಾರ್ಕು ಹಾಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಒಂದ್ ಮಾರ್ಕು ಮಾಡಿಸ್ತಾ ಆತರ ಮಾರ್ಕಿಂಗ್ ಮಾಡೋದನ್ನ ತೋರಿಸಿದ್ರೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೊಸದಾಗಿ ಕಲಿಯೋರ್ಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನು ಒಂದೇ ಸರಿ ಡಾಟಿಗೆ ಬೇಕಾಗಿರೋಂಥ ಬಟ್ಟೆನ ಸೇರಿಸಿ ಈ ತರ ಫೋಲ್ಡಿಂಗ್ ನ ಮಾಡ್ಕೊಂಡು ಕಟಿಂಗ್ ನ ತೋರಿಸೋದು. ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಅನ್ನೋದನ್ನ ನೀವು ಮೆಜರ್ಮೆಂಟ್ ನ ತಗೊಳ್ಬೇಕು. ನೋಡಿ, ಇವಾಗ ಅಳತೆ ಬ್ಲೌಸ್ ಇರುತ್ತಲ್ಲ ನಿಮ್ದು, ಅದನ್ನ ತಗೊಂಡ್ಬಿಟ್ಟು ಇಲ್ಲಿ ಸ್ಟಿಚಿಂಗ್ ಆಗಿರ್ತಲ್ಲ ಎಂಡಿಂಗ್ ಅಲ್ಲಿ, ಇಲ್ಲಿಂದ ನೀವು ಈ ಉಕ್ಪಟ್ಟಿವರೆಗೆ ಎಷ್ಟಿರುತ್ತೆ ಈ ತರ ಚೆಕ್ ಮಾಡ್ಕೊಳ್ಬೇಕು. ಈಗ ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ನಂದು 8.5 ಇಂಚಸ್ ಬರ್ತಾ ಇದೆ. ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೀವು ಯಾವುದೇ ಅಳತೆ ಬ್ಲೌಸ್ ಆಗ್ಲಿ ನಿಮ್ದೇ ಆಗ್ಲಿ ಮೊದಲಿಗೆ ನೀವು ತಗೊಳ್ಬೇಕಾಗಿರೋದು ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಅದೆಷ್ಟು ಬಂದಿರುತ್ತೋ ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನೋಡಿ, ಈ ತರ ಕರೆಕ್ಟಾಗಿ 10.5 ಇಂಚಸ್ಗೆ ಈ ತರ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ನಾನೆಲ್ಲ ವಿಡಿಯೋದಲ್ಲೂ ತೋರಿಸಿದೀನಿ, ಅರ್ಥ ಆಗಿರುತ್ತೆ. ನೋಡಿ, ಈ ತರ 10.5 ಇಂಚಸ್ಗೆ ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡು ನೀವು ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಈ ತರ ಈಕ್ವಲ್ ಆಗಿ ಇರಬೇಕು. ಕಾಣಿಸ್ತಾ ಇದೆಯಲ್ಲ, ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಟರ್ನ್ ಮಾಡ್ಕೊಂಡು ಫೋಲ್ಡಿಂಗ್ ಎಲ್ಲಿರುತ್ತಾ ಅಲ್ಲಿ ಪಕ್ಕನೆ ನೀವು ಉಳ್ದಿರೋ ಕ್ಲಾತ್ ನ ಕಟ್ ಮಾಡ್ಕೊಳ್ಬೇಕು. ಈ ತರ ಕಟ್ ಮಾಡ್ಕೊಂಡು ಈಗ ನಿಮ್ಗೆ ಫಸ್ಟ್ ಕಮೆಂಟ್ ಏನಿತ್ತು ಡಾಟ್ ಮಾರ್ಕಿಂಗ್ಗೆ ಬಟ್ಟೆ ಬಿಟ್ಟಿಲ್ಲ ಅಂತ. ಸೊ ಅದು ಕ್ಲಿಯರ್ ಆಯ್ತು ಅನ್ಸುತ್ತೆ. ನಾನು ಡಾಟ್ ಮಾರ್ಕಿಂಗ್ಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಂಡು ಬಟ್ಟೆ ಏನು ಬಿಡಿಸೋದಿಲ್ಲ. ಅಟ್ ಎ ಟೈಮು ನಾನು ಡಾಟ್ ಮಾಡ್ಕೊಂಡು ಸೇರಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀನಿ. ಇನ್ನು ಎರಡನೇದಾಗಿ ನೀವು ಫಸ್ಟ್ನೇ ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಬೇಕು. ಇನ್ನು ಎರಡನೇ ಮೆಜರ್ಮೆಂಟ್ ಬಂದು ಬ್ಲೌಸ್ನ ಉದ್ದ ತಗೊಳ್ಬೇಕಾಗುತ್ತೆ. ಬ್ಲೌಸ್ನ ಉದ್ದ ನೀವು ಯಾವಾಗಲೂ ಬ್ಯಾಕಲ್ಲೇ ತಗೊಳ್ಬೇಕು, ಫ್ರಂಟಲ್ಲಿ ತಗೊಳ್ಬಾರ್ದು. ಸೊ ಬ್ಯಾಕಲ್ಲಿ ನೀವು ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೀವು ಚೆಕ್ನ ಮಾಡ್ಕೊಳ್ಬೇಕು. ನೋಡಿ, ಈ ತರ 14 ಇಂಚ್ ಬರ್ತಾ ಇದೆ. ನಿಮ್ದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಚೆಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸ್ ಅಲ್ಲಿ ಬ್ಯಾಕ್ ಇಂದ ಬ್ಲೌಸ್ ನ ಉದ್ದ ತಗೊಂಡಾದ್ಮೇಲೆ ನೀವು ಅದಕ್ಕೆ ವಿತ್ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದಾದ್ರೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇವಾಗ ನಾನು ತೋರಿಸ್ತಿರೋದು ಕೂಡ ವಿತ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗು. ಸೊ ಹಾಗಾಗಿ ನಂದು ಬ್ಲೌಸ್ ನ ಉದ್ದ ಬಂದು 14 ಇಂಚ್ ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 15 ಆಗುತ್ತೆ. ಈಗ ಎರಡನೇದಾಗಿ ಕಮೆಂಟ್ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ, ಫ್ರಂಟ್ ಟು ಬ್ಯಾಕ್ ಎಷ್ಟುದ ತಗೊಳ್ಬೇಕು, ಸೇಮ್ ತಗೋಬೇಕಾ ಅಥವಾ ಫ್ರಂಟ್ ಎಷ್ಟುದ ತಗೊಳ್ಬೇಕು, ಬ್ಯಾಕ್ ಎಷ್ಟುದ ತಗೊಳ್ಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಬ್ಯಾಕ್ ಅಲ್ಲಿ ನೀವು ಕರೆಕ್ಟ್ ಆಗಿ ಉದ್ದ ತಗೊಂಡಿರ್ತೀರಲ್ಲ ಅದಕ್ಕೆ 1 ಇಂಚ್ ಸೇರಿಸ್ಕೊಂಡಾಗ 15 ಆಗುತ್ತೆ. 15 ಇಂಚೇ ಇರಬೇಕು. ಬಟ್ ಫ್ರಂಟ್ ಅಲ್ಲಿ ನೀವು 1 ಇಂಚ್ನ ಎಕ್ಸ್ಟ್ರಾ ತಗೊಳ್ಬೇಕು. ನಿಮ್ದು ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇರುತ್ತೆ ಅದಕ್ಕೆ ನೀವು 1 ಇಂಚ್ ಸೇರಿಸಿದಾದ್ಮೇಲೆ ಆಮೇಲೆ ನೀವು ಫ್ರಂಟ್ ಅಲ್ಲಿ 1 ಇಂಚ್ನ ಎಕ್ಸ್ಟ್ರಾ ತಗೊಳ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಯಾವತ್ತಿದ್ರು ಕೂಡ ಬ್ಯಾಕಿಗಿನ ಫ್ರಂಟ್ 1 ಇಂಚು ಎಕ್ಸ್ಟ್ರಾ ಇರಬೇಕು. ಅಷ್ಟೇ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಬ್ಯಾಕಿಗಿಂತ ಫ್ರಂಟ್ ಅಲ್ಲಿ 1 ಇಂಚು ಎಕ್ಸ್ಟ್ರಾ ಇರಬೇಕು. ಇವಾಗ ನೋಡಿ, ನಂದು ಬ್ಲೌಸ್ ನ ಉದ್ದ ಬಂದ್ಬಿಟ್ಟು 15 ಇಂಚ್ ಇತ್ತು. ಫ್ರಂಟ್ ಅಲ್ಲಿ ನನಗೆ 16 ಇಂಚ್ ಬೇಕಾಗುತ್ತೆ. ಬ್ಯಾಕ್ ಅಲ್ಲಿ ಮಾತ್ರ 15 ಇಂಚೆ ಇಟ್ಕೊಳ್ಬೇಕು ನೀವು. ಬ್ಯಾಕ್ ಅಲ್ಲಿ ಇವಾಗ ನೀವು ಈ ತರ ಬಟ್ಟೆನ ಹಿಂಗ್ ಟರ್ನ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿಂದ ಈ ತರ ಇಟ್ಕೊಂಡು 15 ಇಂಚಿಗೆ ಒಂದು ಮಾರ್ಕ್ ನ ಮಾಡ್ಕೊಂಡ್ಬಿಡಿ. 15 ಇಂಚು ನಂಗೆ ಬ್ಲೌಸ್ ಉದ್ದ ಬೇಕಾಗಿರೋದು ಬ್ಯಾಕ್ ಅಲ್ಲಿ. ಫ್ರಂಟ್ ಅಲ್ಲಿ ನಿಮ್ಗೆ 16 ಇಂಚು ಬೇಕು. 15 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 16 ಇಂಚ್ಗೆ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ 15 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ, ಸೊ ಇದಕ್ಕೆ ಇಲ್ಲಿ ಒಂದು ಲೈನ್ ನ ಹಾಕೊಳ್ಳಿ. ಲೈನ್ ಹಾಕೊಂಡು ಈ ಎಕ್ಸ್ಟ್ರಾ 1 ಇಂಚ್ ಏನಿರುತ್ತೆ ಅದನ್ನ ಕಟ್ ಮಾಡ್ಕೊಂಡು ಬಿಡ್ಬೇಕು ನೀವು. ಈಗ ನೋಡಿ, ಇದು ಬ್ಯಾಕ್ ಅಲ್ಲಿ ನಿಮ್ಗೆ ಲೆಂತ್ ಬಂದು 15 ಇಂಚ್ ಇದೆ. ಫ್ರಂಟ್ ಅಲ್ಲಿ ನಿಮ್ಗೆ 15 ಇಂಚ್ಗಿನ 1 ಇಂಚು ಎಕ್ಸ್ಟ್ರಾ ಬೇಕು. 16 ಇಂಚಿಗೆ ನೀವು ತಗೊಳ್ಬೇಕು. 1 ಇಂಚೆ ಎಕ್ಸ್ಟ್ರಾ ತಗೊಳ್ಬೇಕು. ಇದು ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಫ್ರಂಟ್ ಟು ಬ್ಯಾಕ್ ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳೋದು ಅಂತ. ಈಗ ನೋಡಿ, ಫ್ರಂಟ್ ಅಲ್ಲಿ ನಂಗೆ 16 ಇಂಚ್ ಬೇಕು. ಇಲ್ಲಿ 16.5 ಇದೆ. 16 ಇಂಚಿಗೆ ಈಗ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ವಾ, ಇಲ್ಲಿಗೆ ಒಂದು ಲೈನ್ ಹಾಕೊಂಡು ಮಿಕ್ಕಿರೋ 1/2 ಇಂಚ್ನ ಕಟ್ಟಿಂಗ್ ಮಾಡ್ಕೊಂಡ್ಬಿಡಿ.
ಇಷ್ಟೇ ನೋಡಿ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ 3ನೇ ಕಮೆಂಟ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ದಂದ್ರೆ ನೆಕ್ ವಿಡ್ತ್ ಬಗ್ಗೆ, ಎಲ್ಲಾ ಸೈಜರ್ಗೂ ಕೂಡ ಸೇಮ್ ನೆಕ್ ವಿಡ್ತ್ ಬರುತ್ತಾ ಅಂತ. ನೀವು ಇಲ್ಲಿ ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಸ್ಮಾಲ್ ಸೈಜ್ ಬ್ಲೌಸ್ ಯಾವುದು, ಹಾಗೆ ಮೀಡಿಯಂ ಸೈಜ್ ಬ್ಲೌಸ್ ಯಾವುದು, ಲಾರ್ಜ್ ಸೈಜ್ ಬ್ಲೌಸ್ ಯಾವುದು ಅಂತ. ನಿಮ್ಗೆ ಸ್ಮಾಲ್ ಸೈಜ್ ಬ್ಲೌಸ್ ಅಂತ ಅಂದ್ರೆ 30 ರಿಂದ 32 ಬ್ಲೌಸ್ ಸೈಜ್ ಇತ್ತು ಅಂತಂದ್ರೆ ಅದು ಸ್ಮಾಲ್ ಸೈಜು, ಇದನ್ನ ನೀವು ಬರ್ಕೊಳ್ಳಿ. ಮೀಡಿಯಂ ಸೈಜು ಅಂತಂದ್ರೆ 34 ರಿಂದ 38 ಬ್ಲೌಸ್ ಸೈಜ್ ಇತ್ತು ಅಂತಂದ್ರೆ ಮೀಡಿಯಂ ಸೈಜು. ಲಾರ್ಜ್ ಅಂತಂದ್ರೆ ನಿಮ್ಗೆ 40 ರಿಂದ 48 50 ಲಾರ್ಜ್ ಸೈಜ್ ಆಗಿರುತ್ತೆ. 45 ಲಾರ್ಜ್ ಸೈಜು, ಇದನ್ನ ನೀವು ಬರ್ಕೊಳ್ಬೇಕು. ಮೀಡಿಯಮ್ಮು, ಸ್ಮಾಲ್, ಲಾರ್ಜ್ ಅಂತ. ಇವಾಗ ನಾನು ಹೇಳಿದ್ನಲ್ಲ, ಸ್ಮಾಲ್ ಅಂತ ಅಂದ್ರೆ 30 ರಿಂದ 32 ಬ್ಲೌಸ್ ಸೈಜು, ಮೀಡಿಯಂ ಅಂತ ಅಂದ್ರೆ 34 ರಿಂದ 38, ಲಾರ್ಜ್ ಅಂತ ಅಂದ್ರೆ 40 ರಿಂದ 45. ಈಗ ಸ್ಮಾಲ್ ಸೈಜ್ ಅಂತಂದ್ರೆ 30 ರಿಂದ 32 ಬ್ಲೌಸ್ ಸೈಜ್ ಇದ್ದವ್ರಿಗೆ ನೆಕ್ ವಿಡ್ತ್ ಬಂದು 2 ರಿಂದ 2.25 ಇಂಚ್ ಇರುತ್ತೆ. ಇದನ್ನು ಕೂಡ ನೀವು ಬರ್ಕೊಳ್ಳಿ. ಮೀಡಿಯಂ ಸೈಜ್ ಅಂತಂದ್ರೆ 34 ರಿಂದ 38 ಬ್ಲೌಸ್ ಸೈಜ್ ಇದ್ದವ್ರಿಗೆ 2.5 ಇಂಚು ನೆಕ್ ವಿಡ್ತ್ ಬರುತ್ತೆ. ಇದು ಕಾಮನ್ ಮೆಜರ್ಮೆಂಟ್. ಲಾರ್ಜ್ ಸೈಜ್ ಅಂತಂದ್ರೆ 40 ರಿಂದ 42 45 3 ಇಂಚು ನೆಕ್ ವಿಡ್ತ್ ಬರುತ್ತೆ. ಅದು 45 ರಿಂದ ಮೇಲೆ ಇದ್ರೆ ಎಕ್ಸ್ಟ್ರಾ ಲಾರ್ಜ್ ಆಗಿರುತ್ತೆ, ಅದಕ್ಕೆ 3.5 ಇಂಚು ನೆಕ್ ವಿಡ್ತ್ ಬಂದಿರುತ್ತೆ. ಇದು ಕಾಮನ್ ಆಗಿ ಸಿಗುವಂತ ನೆಕ್ ವಿಡ್ತ್ ಚಾರ್ಟ್ ಇದು. ಸೊ ಇದನ್ನ ನೀವು ಬರ್ಕೊಳ್ಬಹುದು, ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ನೆಕ್ ವಿಡ್ತ್ ತಗೊಳ್ಬಹುದು ಅಂದಾಜಾಗಿ ಅಂತ. ಸೊ ಇದನ್ನ ಬರ್ಕೊಂಡಾದ್ಮೇಲೆ ಹಾಗೂ ಕೂಡ ನಿಮ್ಗೆ ನೆಕ್ ವಿಡ್ತ್ ಕರೆಕ್ಟ್ ಆಗಿ ಇಟ್ಕೋಬೇಕು ಅಂದ್ರೆ ರೆಡಿ ಬ್ಲೌಸ್ ಏನಿರುತ್ತೆ ಅದರಿಂದ ನೀವು ಅಳತೆನ ತಗೊಳ್ಬೇಕಾಗುತ್ತೆ. ಈಗ ಅಳತೆ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಈಗ ಸಿಂಪಲ್ ಆಗಿ ನೀವು ನೆಕ್ ವಿಡ್ತ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಇಲ್ಲಿಂದ ಟೇಪ್ನ ಇಟ್ಕೊಳ್ಬೇಕು. ನೋಡಿ, ಈ ತರ ಸ್ಟಿಚಿಂಗ್ ಇರುತ್ತಲ್ಲ, ಇಲ್ಲಿ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು, ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಆಗ್ಬಾರ್ದು, ಆ ರೀತಿ ಇಟ್ಕೊಂಡು ಈ ತರ ಟೇಪ್ನ ಇಟ್ಕೊಳ್ಬೇಕು. ಟೇಪ್ ಇಟ್ಕೊಂಡಾದ್ಮೇಲೆ ಈ ಎಂಡಿಂಗ್ ಇರುತ್ತಲ್ಲ, ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ನೋಡಿ, ಈ ತರ ಲೈನ್ ಹಾಕೊಳ್ಬೇಕು. ಹಾಕೊಂಡಿದ್ದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ನಿಮ್ಗೆ ಸಿಗುತ್ತೆ ಅದೇ ನಿಮ್ದು ನೆಕ್ ವಿಡ್ತ್ ಆಗಿರುತ್ತೆ. ನೋಡಿ, 2.25 ನೆಕ್ ವಿಡ್ತ್ ಇದೆ. 2.25 ಇಂಚಸ್ಗೆ ನಾನು ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂತೀನಿ. ನೋಡಿ, ಈ ತರ 2.25 ಇಂಚಸ್ಗೆ ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡ್ಕೊಂತೀನಿ. ಇಲ್ಲಿ ನೀವು ಇನ್ನೊಂದು ವಿಚಾರ ತಿಳ್ಕೊಳ್ಬೇಕು ಅಂತಂದ್ರೆ, ನೋಡಿ ನೆಕ್ ಲೆಂತ್, ನೋಡಿ ನೆಕ್ ಲೆಂತ್ ಅನ್ನೋದು ನಿಮ್ಗೆ ತುಂಬಾ ಜನ ಉದ್ದನೂ ಇಟ್ಕೊಂತಾರೆ, ಶಾರ್ಟ್ ಇಟ್ಕೊಂತಾರೆ. ಹೈಯೆಸ್ಟ್ ಅಂತ ಅಂದ್ರೆ 12 ಇಂಚ್ವರೆಗೂ ನೆಕ್ ಲೆಂತ್ ನ ಇಟ್ಕೊಂಡಿರ್ತಾರೆ. ಇಲ್ಲಿ 9 ರಿಂದ 12 ಅಂತ ಅಂದ್ರೆ ಲಾರ್ಜ್ ಸೈಜ್ ನೆಕ್ ಲೆಂತ್ ಆಗಿರುತ್ತೆ, ಅಂದ್ರೆ ನೆಕ್ ಉದ್ದ ಡೀಪು. ಅವಾಗ ನೀವು ಇಲ್ಲಿ ಒಂದು ಇವಾಗ ಕಾಮನ್ ಆಗಿ ನೋಡಿ, ಲಾರ್ಜ್ ಸೈಜ್ ಮೀಡಿಯಂ ಸೈಜ್ ತಿಳಿಸಿದ್ನಲ್ಲ, 2.5 ಇಂಚಸ್ ಏನಾದ್ರು ನೆಕ್ ವಿಡ್ತ್ ಇತ್ತು ಅಂದ್ರೆ 1/4 ಇಂಚ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು. ಸಿಂಪಲ್ ಆಗಿ ತಿಳ್ಕೊಳ್ಬೇಕಾಗಿರೋದಂದ್ರೆ 9 ರಿಂದ 12 ಇಂಚು ಡೀಪ್ ನ ಉದ್ದ ಇತ್ತು ಅಂತಂದ್ರೆ 1/4 ಇಂಚ್ನ ಕಡಿಮೆ ಮಾಡ್ಕೊಳ್ಬೇಕು. ಇನ್ನ ಮೀಡಿಯಂ ಸೈಜ್ ಇತ್ತು ಅಂತಂದ್ರೆ ಬ್ಲೌಸ್ ಅಲ್ಲಿ ಅಳತೆ ತಗೊಂಡಾಗ ಎಷ್ಟು ಬರುತ್ತೋ ಅಷ್ಟೇ ನೀವು ಇಟ್ಕೊಳ್ಬೇಕು ನೆಕ್ ಲೆಂತ್. 5 ರಿಂದ ಒಳಗಡೆ ಇತ್ತು ಅಂತಂದ್ರೆ ನೆಕ್ ವಿಡ್ತ್ಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 5 ರಿಂದ ಒಳಗಡೆ ಆಲ್ಮೋಸ್ಟ್ ಯಾರು ಇಟ್ಕೊಳ್ಳೋದಿಲ್ಲ. ಬಟ್ ನಿಮ್ಗೆ ಮೀಡಿಯಂ ಅಂತ ಅಂದ್ರೆ 8, 7 ಆ ರೀತಿ ಇಟ್ಕೊಂಡಿರ್ತಾರೆ, ಅಲ್ಲಿ ಸೇಮ್ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತೋ ಅಷ್ಟೇ ನೀವು ಮಾರ್ಕಿಂಗ್ ನೆಕ್ ವಿಡ್ತ್ ನ ತಗೊಳ್ಬೇಕು. 9 ರಿಂದ 12 ಇಂಚು ಈ ತರ ಉದ್ದ ಡೀಪ್ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ 1/4 ಇಂಚ್ನ ಕಡಿಮೆ ಮಾಡ್ಕೊಳ್ಬೇಕು ಕಾಮನ್ ಮೆಜರ್ಮೆಂಟ್ ಅಲ್ಲಿ. ಇಲ್ಲ ನೀವು ಬ್ಲೌಸ್ ಅಲ್ಲೇ ಅಳತೆ ತಗೊಂಡು ಎಷ್ಟು ಬರುತ್ತೋ ಅಷ್ಟು ನೆಕ್ ವಿಡ್ತ್ ನ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋದು. ನೆಕ್ ವಿಡ್ತ್ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ತೋರಿಸಿದ್ದೀನಲ್ಲ, ಅದೇ ರೀತಿ ಮೆಜರ್ಮೆಂಟ್ ತಗೊಂಡು ಇಲ್ಲಿಗೆ ಒಂದು ನೆಕ್ ವಿಡ್ತ್ ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ ವಿಡ್ತ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು, ಹಾಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಯಾವ ಸೈಜ್ಗೆ ಯಾವ ತರ ಅನ್ನೋದನ್ನ ಕ್ಲಿಯರ್ ಆಯ್ತು ಅಂತ ನಿಮಗೆ ಅನ್ಕೊಂತೀನಿ. ಈಗ ಶೋಲ್ಡರ್ ಅನ್ನೋದು ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಶೋಲ್ಡರ್ಗೆ ಆಲ್ಮೋಸ್ಟ್ ಎಲ್ಲರಿಗೂ 3 ಇಂಚಿಂದ 3.5 ಇಂಚೇ ಬರುತ್ತೆ. ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ರೆಡಿ ಬ್ಲೌಸ್ ಅಲ್ಲಿ ನೀವು ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ. ನಿಮ್ಗೆ ಯಾವುದೇ ಸೈಜ್ ಆಗ್ಲಿ ಇದನ್ನ ತಿಳ್ಕೊಳ್ಳಿ. ಶೋಲ್ಡರ್ ಅನ್ನೋದು 3 ಇಂದ 3.5 ಇಂಚಸ್ ಬರುತ್ತೆ. ನೀವು ಲಾರ್ಜ್ ಸೈಜ್ ಆದ್ರೆ 3.5 ಇಂಚಸ್ ಬರುತ್ತೆ, ಮೀಡಿಯಂ ಸೈಜ್ ಆದ್ರೆ 3 ಇಂಚಸ್ ಬರುತ್ತೆ. ಈಗ ನೀವು ಬ್ಲೌಸ್ ಅಲ್ಲಿ ಅಳತೆ ತಗೊಳ್ಬಹುದು. ಪರ್ಫೆಕ್ಟ್ ಆಗಿ ಬೇಕು ಅಂದ್ರೆ ರೆಡಿ ಬ್ಲೌಸ್ ಅಲ್ಲಿ ಅಳತೆ ತಗೊಳ್ಬೇಕು. ಶೋಲ್ಡರ್ ವಿಡ್ತ್ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ತಗೊಳ್ಬೇಕು. ನೋಡಿ, 1.25 ಬರ್ತಾ ಇದೆ. ನಿಮ್ದು ರೆಡಿ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟು ನೀವು ಮೆಜರ್ಮೆಂಟ್ ನ ತಗೊಳ್ಬೇಕು ಶೋಲ್ಡರ್. ಈಗ ನೋಡಿ, ಶೋಲ್ಡರ್ ನೀವು ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ, ಅದಕ್ಕೆ ನೀವು ಯಾವುದೇ ಸೈಜ್ ಆಗಿರ್ಲಿ ಶೋಲ್ಡರ್ ಅಲ್ಲಿ ನೀವು ಬ್ಲೌಸ್ ಇಂದ ಮೆಜರ್ಮೆಂಟ್ ತಗೊಂಡ್ಮೇಲೆ 3/4 ಇಂಚಸ್ ನ ಸೇರಿಸ್ಕೊಳ್ಬೇಕು. ಇದನ್ನು ಕೂಡ ನೀವು ಬರ್ಕೊಳ್ಬೇಕು. ಶೋಲ್ಡರ್ ಅಲ್ಲಿ ಯಾವುದೇ ಸೈಜ್ ಆದ್ರೂ ಕೂಡ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಅದಕ್ಕೆ 3/4 ಇಂಚಸ್ ನ ಸೇರಿಸ್ಕೊಳ್ಬೇಕು. 3/4 ಇಂಚಸ್ ಅಂದ್ರೆ ನೋಡಿ, ನಂದು 1.25 ಬರ್ತಾಯಿತ್ತು. 3/4 ಇಂಚಸ್ ಅಂದ್ರೆ 2.5 ಇಂಚಸ್ ಆಗುತ್ತೆ. 2.5 ಇಂಚಸ್ಗೆ ನೀವು ಇಲ್ಲಿ ಶೋಲ್ಡರ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ 2.5 ಇಂಚಸ್ಗೆ 1/2 ಇಂಚ್ ಸೇರಿಸಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಬಂದಿರುತ್ತೆ 3/4 ಇಂಚ್ ಸೇರಿಸಿದಾದ್ಮೇಲೆ ಅದಕ್ಕೆ 1/2 ಇಂಚ್ ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಹೋಗಿರುತ್ತೆ. ಸೊ ಹಾಗಾಗಿ ಈಗ 2.5 ಇಂಚಸ್ಗೆ 1/2 ಇಂಚ್ ಸೇರಿಸಿದ್ರೆ 3 ಇಂಚ್ ಬರುತ್ತೆ. 3 ಇಂಚಿಗೆ ಇಲ್ಲಿ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಇದು ಕೂಡ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ. ಯಾವುದೇ
ಸೈಜ್ವರೆಗೂ ಕೂಡ 3/4 ಇಂಚಸ್ನೇ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಬ್ಲೌಸ್ ಇಂದ ಶೋಲ್ಡರ್ ಅಳತೆ ತಗೊಂಡ್ಮೇಲೆ 3/4 ಇಂಚ್ ಎಕ್ಸ್ಟ್ರಾ ಸೇರಿಸಿದಾದ್ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚ್ನೇ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೆ. ಈಗ ನೀವು ಇಲ್ಲಿಂದ ಆರ್ಮೋಲ್ ಲೆಂತ್ ಮಾರ್ಕಿಂಗಿಗೆ ಇಷ್ಟೇ ಸೈಜು ಅಂತ ಹೇಳೋದಕ್ಕಾಗಲ್ಲ. ರೆಡಿ ಬ್ಲೌಸ್ ಇಂದ ಏನ್ ಮೆಜರ್ಮೆಂಟ್ ತಗೊಂಡಿರ್ತೀವಿ ಅದು ಪರ್ಫೆಕ್ಟ್ ಆಗಿರುತ್ತೆ. ಆದ್ರೂ ಕೂಡ ಈಗ ನಿಮ್ಗೆ ವಿಡಿಯೋದಲ್ಲಿ ಹೇಳ್ದಂಗೆ ಮೀಡಿಯಂ ಸೈಜು, ಲಾರ್ಜ್ ಸೈಜು ಹಾಗೆ ಸ್ಮಾಲ್ ಸೈಜ್ಗೆ ಯಾವ ರೀತಿ ಹೇಳ್ದೆ ಅದೇ ರೀತಿ ಒಂದ್ಸರಿ ಹೇಳ್ತೀನಿ. ಫಸ್ಟ್ ಸ್ಮಾಲ್ ಸೈಜ್ ಅಂತ ಅಂದ್ರೆ ನಿಮ್ಗೆ ಆರ್ಮೋಲ್ ಬಂದ್ಬಿಟ್ಟು 5 ಇಂಚ್ ಬರುತ್ತೆ. ಮೀಡಿಯಂ ಸೈಜ್ ಅಂತಂದ್ರೆ 5.5 ಇಂಚ್ ಬರುತ್ತೆ. ಲಾರ್ಜ್ ಅಂತ ಅಂದ್ರೆ 6 ವರ್ಗೂ ಬರುತ್ತೆ. ನೀವು ಯಾವ ಸೈಜ್ ಬ್ಲೌಸ್ ಕಟಿಂಗ್ ಮಾಡ್ತಿದ್ದೀರಾ ಅದ್ರ ಮೇಲೆ ನೀವು ಇದು ಆರ್ಮೋಲ್ ಲೆಂತ್ ನ ತಗೊಂಡು 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ನನ್ನ ಹತ್ರ ರೆಡಿ ಬ್ಲೌಸ್ ಇರೋದ್ರಿಂದ ರೆಡಿ ಬ್ಲೌಸ್ ಅಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ತೀನಿ ಅಳತೆ ಅನ್ನೋದು. ಸೊ ಅದನ್ನು ನೀವು ನೋಡ್ಕೊಳ್ಳಿ ಯಾವ ರೀತಿ ಆರ್ಮೋಲ್ ನ ಮೆಜರ್ಮೆಂಟ್ ತಗೊಳ್ಳೋದು ಅಂತ. ನಿಮ್ದು ಆರ್ಮೋಲು ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಈ ತರ ಅಳತೆ ಬ್ಲೌಸ್ ನ ಈ ರೀತಿ ಹಾಕೊಂಡು ಈ ಶೋಲ್ಡರ್ ಇಂದ ಇಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ಆಗಿರುತ್ತಲ್ಲ, ಇಲ್ಲಿಗೆ ಎಷ್ಟು ಬರುತ್ತೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಆಗಿರೋ ಕಡೆ ಒಂದು ಲೈನ್ ನ ಈ ತರ ಹಾಕೊಂಡು ಹೋಗಿ ಸಿಕ್ಬಿಡುತ್ತೆ ನಿಮ್ಗೆ. ನೋಡಿ 6 ಇಂಚ್ ಬರ್ತಾ ಇದೆ ಆರ್ಮೋಲ್ ಅನ್ನೋದು. 6 ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ನ ಮಾಡ್ಕೊಳ್ಬೇಕು. ನೋಡಿ ಈ ತರ 6 ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಲೈನ್ ನ ಹಾಕೊಂಡ್ಬಿಡಿ. ಈಗ ಆರ್ಮೋಲ್ ಶೇಪ್ ಹಾಕೊಳ್ಳೋದಕ್ಕೆ ನೀವು ಮೀಡಿಯಂ ಸೈಜ್ ಅಂದ್ರೆ 34 ಇಂದ 38 ಇಂಚಸ್ ಕಟ್ ಮಾಡ್ತಾ ಇದ್ರೆ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ರೀತಿ. ನೀವೇನಾದ್ರು ಲಾರ್ಜ್ ಸೈಜ್ ಅಂದ್ರೆ 40 ಇಂದ ಮೇಲೆ ಕಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಎರಡು ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಶೇಪ್ ತೆಗಿಯೋದಕ್ಕೆ ನೀವು ಇಲ್ಲಿಗೆ ಕರೆಕ್ಟಾಗಿ ಈ ತರ ಇಟ್ಕೊಂಡು ಈ ಟೇಪ್ನ ಈ ತರ ಕರೆಕ್ಟಾಗಿ ಮಜ್ಜಿಗೆ ಈ ತರ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಸೆಂಟ್ರಿಗೆ ಸಿಗುತ್ತೆ. ಈ ತರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಮೊದಲಿಗೆ ನೀವು ಒಂದು ಕರ್ವ್ ಶೇಪ್ನ ತಕ್ಕೊಳ್ಬೇಕು. ಈ ಪಾಯಿಂಟ್ ಕರೆಕ್ಟಾಗಿ ನೀವು ಕುತ್ಕೊಂಡಿರ್ಬೇಕು. ಈ ತರ ಕುತ್ಕೊಂಡು ನೋಡಿ ಈ ಪಾಯಿಂಟಿಗೆ ಟಚ್ ಆಗಬೇಕು. ನಿಮಗೆ ಒಂದು ಕರ್ವ್ ತಕ್ಕೊಳ್ಬೇಕು ಅಂತಂದ್ರೆ ಈ ಪಾಯಿಂಟ್ಗೂ ಕೂಡ ಟಚ್ ಆಗಿರ್ಬೇಕು, ಈ ಲೈನ್ಗೂ ಕೂಡ ಟಚ್ ಆಗಿರ್ಬೇಕು. ಆ ತರ ನೀವು ಇಟ್ಕೊಳ್ಬೇಕು ಸ್ಕೇಲ್ನ. ಈ ತರ ಇಟ್ಕೊಂಡು ಈ ತರ ಕರ್ವ್ ಶೇಪ್ನ ತಕ್ಕೊಳ್ಬೇಕು. ಈಗ ಇಲ್ಲಿ ಶೇಪ್ ತಕ್ಕೊಂಡಿರ್ತೀರ, ಇಲ್ಲಿಗೆ 1/4 ಇಂಚಿಗೆ ಈ ತರ ಹಾಕೊಳ್ಬೇಕು. 1/4 ಇಂಚಿಗೆ ಈ ತರ ಒಂದು ಲೈನ್ ಹಾಕೊಳ್ಳಿ. ಯಾಕಂದ್ರೆ ಈ ತರ ನೀವು ಈ ಕೆಳಗಡೆ ಇರುವಂತ ರೌಂಡ್ ಶೇಪ್ನ ತೆಗೆದಾಗ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಬರಲ್ಲ. ಸೊ ಹಾಗಾಗಿ ಅವಾಯ್ಡ್ ಆಗುತ್ತೆ. 1/4 ಇಂಚಸ್ಗೆ ಈ ತರ ಉದ್ದಕ್ಕೆ ಈ ತರ ಲೈನ್ ಹಾಕೊಂಡಿದ್ದಾದ್ಮೇಲೆ ಈ ತರ 1/4 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಕೈಯಲ್ಲೇ ಕೂಡ ಕರ್ವ್ ಶೇಪ್ನ ಇಲ್ಲಿಂದ ಈ ಡಾಟ್ ವರೆಗೆ ತಗೊಂಡ್ಬಂದು ಈ 1/4 ಇಂಚಸ್ಗೆ ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೋಡಿ ಈ 1/4 ಇಂಚಸ್ ಆ್ಯಡ್ ಮಾಡ್ಕೋಬೇಕಾದ್ರೆ ಇಲ್ಲಿಂದ ಬರ್ಬೇಕು ಈ ತರ ಕರೆಕ್ಟಾಗಿ. ಇಲ್ಲ ಅಂತಂದ್ರೆ ಕರ್ವ್ ಸ್ಕೇಲ್ನ ತಗೊಂಡ್ಬಿಟ್ಟು ಈ ತರ ಇಟ್ಕೊಳ್ಬೇಕು. ಇಲ್ಲಿ ಡಾಟ್ ಏನ್ ಮಾಡ್ಕೊಂಡಿದ್ದೀರಾ ಅದಕ್ಕೂ ಕೂಡ ಟಚ್ ಆಗಬೇಕು, ಈ ಲೈನ್ಗೂ ಕೂಡ ಟಚ್ ಆಗಿರ್ಬೇಕು. ಹಾಗೆ ಇಲ್ಲಿ 1/4 ಇಂಚಸ್ಗೆ ಏನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಆ ಲೈನ್ಗೂ ಕೂಡ ಟಚ್ ಆಗಿರ್ಬೇಕು. ಆ ರೀತಿ ನೀವು ಕರ್ವ್ ಶೇಪ್ನ ತಕ್ಕೊಳ್ಬೇಕು. ಈ ರೀತಿ ನೋಡಿ ಈ ತರ ನೋಡಿ ಎರಡು ಕರ್ವ್ ಶೇಪ್ ತಕ್ಕೊಂಡ್ವಿ ಆರ್ಮೋಲ್ ಅಲ್ಲಿ. ಈಗ ನೆಕ್ ಲೆಂತ್ನ ನಾವು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ನೆಕ್ ಲೆಂತಿಗೆ ನಿಮ್ಮದು ರೆಡಿ ಬ್ಲೌಸ್ನ ತಗೊಂಡು ಈ ಶೋಲ್ಡ್ರಿಂದ ಈ ತರ ಇಟ್ಕೊಂಡು ಕರೆಕ್ಟಾಗಿ ಈ ತರ ಇಟ್ಕೊಳ್ಬೇಕು. ಇಟ್ಕೊಂಡಾದ್ಮೇಲೆ ಈ ಲೈನ್ ಇರುತ್ತಲ್ಲ, ಇಲ್ಲಿ ಕೊನೆ ಇರುತ್ತಲ್ಲ, ಇಲ್ಲಿಗೆ ಲೈನ್ ಹಾಕೊಂಡಿರ್ತಾರಲ್ಲ ಫಸ್ಟೇ, ಅದು ಎಷ್ಟಿಂದ ಬರ್ತದೆ ಚೆಕ್ ಮಾಡ್ಕೊಳ್ಬೇಕು. ಈ ತರ ನೋಡಿ 6.5 ಇಂಚಸ್ ನಂದು ನೆಕ್ ಲೆಂತ್ ಅನ್ನೋದು ಇದೆ. 6.5 ಇಂಚಸ್ಗೆ 1/4 ಇಂಚ್ನ ಸೇರಿಸ್ಕೊಂಡು 6/4 ಇಂಚಸ್ಗೆ ನಾನು ಒಂದು ಮಾರ್ಕಿಂಗ್ನ ಮಾಡ್ಕೊತೀನಿ. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅದು ಒಳಗಡೆ ಹೋಗುತ್ತೆ. ಸೊ ನಂದು ಫ್ರಂಟ್ ನೆಕ್ ಡೀಪ್ ಅನ್ನೋದು 6 ಇಂಚ್ ಇತ್ತು, 1/4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ನ ಮಾಡ್ಕೊತೀನಿ. ನೀವು ಅಷ್ಟೇ ನಿಮ್ಮದು ಲೆಂತ್ ಎಷ್ಟಿದೆ ನೋಡ್ಬಿಟ್ಟು 1/4 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಈಗ ಇಲ್ಲಿ ನೀವು ಫ್ರಂಟಲ್ಲಿ ಮಾತ್ರ ಇಲ್ಲಿ ನೆಕ್ ವಿಡ್ತ್ ಏನು ತೊಗೊಂಡಿರ್ತೀರ 2 ಇಂಚು ಅಷ್ಟೇ ನೀವು ಇಲ್ಲಿ ಫ್ರಂಟಲ್ಲಿ ತೊಗೊಳ್ಬೇಕು. ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಬ್ರಾಡ್ ಆಗಿ ಬೇಕಂದರೆ ಒಂದು ಅರ್ಧ ಇಂಚ್ನ ಎಕ್ಸ್ಟ್ರಾ ತೊಗೊಳ್ಬೋದು ಅಷ್ಟೇ. ಈಗ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಮೇಲೆ ಮತ್ತು ಕೆಳಗೆ ಒಂದು ಲೈನ್ನ ಹಾಕೊಂಡ್ಬಿಡೋಣ. ಈ ಥರ ಹಾಕೊಂಡಿದ್ದಾದ್ಮೇಲೆ ಕರ್ವ್ ಶೇಪ್ನ ನೀವು ತಕ್ಕೊಳ್ಬೇಕು. ಈಗ ನಾನು ಏನು ಮಾರ್ಕಿಂಗ್ ಮಾಡ್ತಿದ್ದೀನಿ ಇಷ್ಟು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಮೊದಲಿಗೆ ನೀವು ತಗೊಳ್ಬೇಕಾಗಿರೋದು ಅಳತೆ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ನೀವು 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಫ್ರಂಟು ಬ್ಯಾಕು ಬಂದ್ಬಿಟ್ಟು ನಿಮಗೆ
ಬ್ಯಾಕಲ್ಲಿ ಎಷ್ಟು ಉದ್ದ ಇರುತ್ತೆ ಅದಕ್ಕೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಅದಾದಮೇಲೆ ಬ್ಯಾಕ್ಗಿಂತ ನಿಮಗೆ ಫ್ರಂಟು 1 ಇಂಚು ಎಕ್ಸ್ಟ್ರಾ ಇರಬೇಕು. ಸಿಂಪಲ್ ಹೇಗೆ ಅಂದರೆ ಬ್ಯಾಕ್ಗಿಂತ ಫ್ರಂಟು 1 ಇಂಚ್ನ ಎಕ್ಸ್ಟ್ರಾ ತೊಗೊಳ್ಬೇಕು. ಅದಾದಮೇಲೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಹೇಳಿದ್ದೀನಿ, ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಮೆಜರ್ಮೆಂಟ್ನ ತೋರಿಸಿದ್ದೀನಿ. ಆರ್ಮೋಲು ಅಷ್ಟೇ. ಇದಾದ್ಮೇಲೆ ತುಂಬಾ ಜನ ಕ್ರಾಸ್ ಬೆಲ್ಟ್ ಬಗ್ಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಎಲ್ಲರಿಗೂ ಕೂಡ ಸೇಮ್ ಮೆಜರ್ಮೆಂಟ್ನೇ ಬರುತ್ತಾ ಅಂತ. ಹೌದು, ಎಲ್ಲ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನೋದು ಎಲ್ಲ ಅಳತೆವರೆಗೂ ಕೂಡ ಕಾಮನ್ ಆಗಿ ಸೇಮ್ ಮೆಜರ್ಮೆಂಟೇ ಇರುತ್ತೆ. ಆದ್ರೂ ಕೂಡ ನಿಮಗೆ ಕ್ರಾಸ್ ಬೆಲ್ಟ್ ಸೇಮ್ ಮೆಜರ್ಮೆಂಟ್ ಬೇಡ, ನನಗೆ ಕರೆಕ್ಟಾಗಿ ಅಳತೆ ಬೇಕು ಅಂತಂದ್ರೆ ಅಳತೆ ಬ್ಲೌಸಿಂದ ನೀವು ಅಳತೆ ತಗೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಬೋದು. ಅದು ಕೂಡ ನಿಮಗೆ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅಳತೆ ಬ್ಲೌಸಿಂದ ಮಾರ್ಕಿಂಗ್ ತಗೊಂಡು ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡೋದು ಅಂತ. ಈಗ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟಿಗೆ ನಿಮ್ದು ಅಳತೆ ಬ್ಲೌಸ್ ತಗೊಂಡು ಈ ಶೋಲ್ಡ್ರಿಂದ ಇಲ್ಲಿ ಟಕ್ಸ್ವರೆಗೂ ಎಷ್ಟಿದೆ ನೀವು ಚೆಕ್ನ ಮಾಡ್ಕೊಳ್ಬೇಕು. ಈ ಥರ ಹೇಳ್ಕೊಂಡು ನೋಡಿ 12 ಬರ್ತಾ ಇದೆ, 12 ಇಂಚು. ನಿಮ್ಮದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 12 ಇಂಚ್ನ ಈ ಥರ ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿಗೆ 13 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೋಡಿ 13 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಳ್ಬೇಕು. ಈ ಥರ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಆದಮೇಲೆ ಒಂದು ಲೈನ್ನ ಹಾಕ್ಕೊಳ್ಬೇಕು. 1 ಇಂಚ್ ಬಂದುಬಿಟ್ಟು ನಿಮಗೆ ಮಾರ್ಜಿನ್ಗೆ ಸ್ಟಿಚಿಂಗ್ ಆದಮೇಲೆ ಒಳಗಡೆ ಹೋಗುತ್ತೆ. ಈ ಥರ ಮಾರ್ಕಿಂಗ್ ಆದಮೇಲೆ ನೀವು ಇಲ್ಲಿ ಮೇಲಿಂದ 1 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಈ ಥರ ಮೇಲಿಂದ 1 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ನೋಡಿ, ಅದಾದಮೇಲೆ ನೀವು ಈ ಕಂಕುಳಿಂದ ಈ ಕ್ರಾಸ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ ಅಲ್ಲಿಗೆ ನೀವು ಈ ಥರ ಎಳೆದ್ಬಿಟ್ಟು ಮೆಜರ್ಮೆಂಟ್ನ ತೊಗೊಳ್ಬೇಕು. 6 ಇಂಚ್ ಬರುತ್ತೆ. ಈ ಸ್ಟಿಚಿಂಗ್ ಎಲ್ಲಿ ಆಗಿರುತ್ತೆ ಅಲ್ಲಿಗೆ ನೀವು ಮೆಜರ್ಮೆಂಟ್ನ ತೊಗೊಳ್ಬೇಕು. 6 ಇಂಚ್ ಬಂದರೆ ಅದಕ್ಕೆ 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಆರ್ಮೋಲ್ ಸೈಡಿಂದ 6.5 ಇಂಚ್ಗೆ ಮಾರ್ಕಿಂಗ್ನ ಮಾಡ್ಕೊತೀನಿ. ನಿಮ್ದು ಎಷ್ಟು ಬಂದಿದೆ ನೋಡಿಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ನೋಡಿ, ಆವಾಗ ನಿಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನೋದು ಸಿಕ್ಬಿಡುತ್ತೆ. ಈ ಕಡೆನೂ ಅಷ್ಟೇ 1 ಇಂಚ್ ಮೇಲಕ್ಕೆ ಮಾರ್ಕಿಂಗ್ ಮಾಡ್ಕೊಂಡಾಗ ಇಲ್ಲಿ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ, ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಅನ್ನೋದು ಆಯಿತು. ಕ್ರಾಸ್ ಬೆಲ್ಟ್ ಮಾರ್ಕಿಂಗಿಗೆ ಮೊದಲು ನೀವು ಈ ಶೋಲ್ಡ್ರಿಂದ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಟಕ್ಸ್ ಎಲ್ಲಿರುತ್ತೋ ಅಲ್ಲಿಗೆ ನೀವು ಮೆಜರ್ಮೆಂಟ್ನ ತೊಗೊಂಡಿದ್ದೀರಾ. ಈ ಥರ ತೊಗೊಂಡಿದ್ದಾದಮೇಲೆ 1 ಇಂಚು ಸೇರಿಸ್ಬಿಟ್ಟು ಈ ಶೋಲ್ಡ್ರ್ ಮಧ್ಯೆಯಿಂದ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ 13 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮ್ದು ಎಷ್ಟಿರುತ್ತೆ ನೋಡಿ ಅದಕ್ಕೆ ನೀವು 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟು ಈ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ 1 ಇಂಚ್ಗೆ ಎಕ್ಸ್ಟ್ರಾ ಮೇಲೆ ಈ ಥರ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀರಾ. ಈ ಥರ ಅದಾದಮೇಲೆ ಇಲ್ಲಿ ನೀವು ಕಂಕ್ಳು ಕೆಳಗಡೆಯಿಂದ ಮೆಜರ್ಮೆಂಟ್ ಈ ಥರ ತಗೊಂಡು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲಿ ಅಟ್ಯಾಚ್ ಆಗಿದೆ ಅಲ್ಲಿಗೆ ಒಂದು ಮೆಜರ್ಮೆಂಟ್ನ ತೊಗೊಂಡಿದ್ದೀರಾ. ಮೆಜರ್ಮೆಂಟ್ನ ತೊಗೊಂಡು ಅದಕ್ಕೆ 1/2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ನ ಮಾಡ್ಕೋಬೇಕು. ನಂದು 6 ಇಂಚ್ ಇತ್ತು, 6 ಇಂಚ್ಗೆ 1/2 ಇಂಚ್ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಆಯಿತು. ಈಗ ನೆಕ್ಸ್ಟು ಈ ಶೋಲ್ಡರ್ ಮಧ್ಯೆ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ ಇಲ್ಲಿಂದ ಮೇನ್ ಡಾಟು ನೀವು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. 2.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ ಇದು ಕಾಮನ್ ಆಗಿ ಮೇನ್ ಡಾಟ್ ಅನ್ನೋದು ನಿಮಗೆ 2.5 ಇಂಚಸ್ಗೆ ಎಲ್ಲ ಸೈಜರ್ಗೂ ಇರುತ್ತೆ. ಸೊ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈ ಡಾಟ್ ಹಾಕೊಂಡಿರ್ತಾರಲ್ಲ ಇಲ್ಲಿಂದ ಇಲ್ಲಿಗೆ 1 ಇಂಚು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ 1 ಇಂಚು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮಧ್ಯ ಒಂದು ಲೈನ್ನ ಹಾಕೊಳ್ಳಿ. ಈ ಥರ ಲೈನ್ ಹಾಕೊಂಡಿದ್ದಾದಮೇಲೆ ಇಲ್ಲಿ 1 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ರಲ್ಲ ಅದು ಆ ಲೈನ್ಗೆ ಕೂಡಿಸಿ. ನೆಕ್ಸ್ಟು ಈ ಕಡೆ ಒಂದು ಕೂಡಿಸ್ಬೇಕು. ಈಗ ಕ್ರಾಸ್ ಬೆಲ್ಟ್ ಅನ್ನೋದು ನೀವು ಇಲ್ಲಿಂದ ಶೇಪ್ ತಗೊಂಡಿರ್ತೀರಲ್ಲ ಈ ಡಾಟ್ ಇಟ್ಕೊಂಡು ಈ ಕೆಳಗಡೆಯಿಂದ ರೌಂಡ್ ಶೇಪಿಗೆ ಬಂದು ಈ ಲೈನ್ಗೆ ನೀವು ಕೂಡಿಸ್ಬೇಕು ಕ್ರಾಸ್ ಬೆಲ್ಟ್ ಶೇಪ್ ತೆಗೆಯೋದಕ್ಕೆ. ಈಗ ನಾನು ಕರ್ವ್ ಸ್ಕೇಲಿಂದ ತೋರಿಸ್ತೀನಿ, ಇಲ್ಲಾಂದರೆ ನೀವು ಕೈಯಲ್ಲೇ ಈ ಥರ ನೀಟಾಗಿ ಫಸ್ಟ್ ಈ ಲೈನಿಗೆ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿಂದ ರೌಂಡಿಗೆ ಇಲ್ಲಿಗೆ ಕೂಡಿಸ್ಕೊಳ್ಬೇಕು ಕ್ರಾಸ್ ಬೆಲ್ಟು. ನೋಡಿ, ಈ ಥರ ಒಂದು ನಾನು ಫಸ್ಟು ಕರ್ವಾಗಿ ತಕ್ಕೊಳ್ತೀನಿ ಕ್ರಾಸ್ ಬೆಲ್ಟ್ಗೆ. ಅದಾದಮೇಲೆ ನೀವು ಇಲ್ಲಿಂದ ನಾನು ಕರೆಕ್ಟಾಗಿ ಈ ಲೈನ್ಗೆ ಇಟ್ಕೊಂಡು ಇನ್ನೊಂದು ಕರ್ವ್ನ ತಗೊಳ್ತೀನಿ. ನೀವು ಕೈಯಲ್ಲೇ ಬೇಕಾದ್ರೆ ತಗೊಳ್ಬೋದು ನೀಟಾಗಿ. ನೋಡಿ, ಕ್ರಾಸ್ ಬೆಲ್ಟು ಈ ರೀತಿ ಆಯಿತು. ನೋಡಿ, ಕ್ರಾಸ್ ಬೆಲ್ಟ್ ಶೇಪ್ದು ನಾವು ಮಾರ್ಕಿಂಗ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಶೇಪ್ನ ತಗೊಂಡ್ವಿ. ಇಷ್ಟೇ ಫ್ರಂಟ್ ಡೀಪು, ಇದು ಹಾರ್ಮೋಲು, ಇದು ಟಕ್ಸ್ ಪಟ್ಟಿ, ಹಾಗೆ ಇಲ್ಲಿ ಕ್ರಾಸ್ ಬೆಲ್ಟು. ನೋಡಿ, ಇದು ಫ್ರಂಟಲ್ಲಿ ಮೊದಲಿಗೆ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ನ ಮಾಡ್ಕೊಂಬಿಡೋಣ. ಫಸ್ಟು ಫ್ರಂಟ್ ಈ ಥರ ಎತ್ಕೊಳ್ಬೇಕು. ಒಂದೇ ಲೇಯರ್ ಎತ್ಕೊಂಡು ಕ್ರಾಸ್ ಬೆಲ್ಟ್ ಏನು ಡ್ರಾ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳಿ.
ನೋಡಿ ಇದು ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಆಯಿತು. ಈಗ ಹಿಂಗೆ ಟರ್ನ್ ಮಾಡಿಕೊಂಡು ಈಗ ಆರ್ಮೋಲ್ನ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಈ 4 ಫೋಲ್ಡಿಂಗ್ ಮೊದಲೇ ಫೋಲ್ಡ್ ಆಗಿರುತ್ತೆ, ಇದನ್ನೇ ಎತ್ಕೊಂಡು ಫಸ್ಟ್ ಮೊದಲನೇ ಲೈನ್ನ ನೀವು ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ನೋಡಿ ಆರ್ಮೋಲ್ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟ್ ನೀವು ರೌಂಡ್ ಶೇಪ್ ಏನು ತಗೊಂಡಿದ್ದೀರಾ ಅದ್ರ ಕಟ್ಟಿಂಗ್ನ ಮಾಡ್ಕೊಳ್ಳಿ. ಒಂದು ಲೇಯರ್ ಮಾತ್ರ ಎತ್ಕೋಬೇಕು ಈ ಥರ. ನೋಡಿ ಇದು ಫ್ರಂಟ್ ಟಿಪ್ ಕಟ್ಟಿಂಗ್ ಆಯಿತು. ನೋಡಿ ಇದು ಫ್ರಂಟು ಕಟ್ಟಿಂಗ್ ಆಯಿತು. ಈಗ ನೀವು ಇಲ್ಲಿ ಮೇನ್ ಆಗಿ ಆರ್ಮೋಲ್ ಶೇಪ್ ಅನ್ನೋದು ಕರೆಕ್ಟಾಗಿ ತಕ್ಕೊಳ್ಬೇಕು, ಇಲ್ಲಾಂದ್ರೆ ರಿಂಕಲ್ಸ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ನೀವು ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ತಕ್ಕೊಂಡಿದ್ದೀರಾ ಮಾರ್ಕಿಂಗ್ ಮಾಡಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಫಸ್ಟು ಮೊದಲಿಗೆ ನೀವು ಇಲ್ಲಿ ಆರ್ಮೋಲ್ ಚೆಕಿಂಗ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಬಂದಿದೆಯಾ ಅಂತ ಇಲ್ಲಿಂದ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ರಲ್ಲ ಅದನ್ನು ನೀವು ಕರೆಕ್ಟಾಗಿ ತಕ್ಕೊಳ್ಬೇಕು. 8.5 ಬಂದಿರುತ್ತೆ. ಆಲ್ರೆಡಿ ನೀವು ಕಟ್ಟಿಂಗ್ ಮಾಡುವಾಗಲೇ ಚೆಕ್ ಮಾಡ್ಕೊಂಡಿರ್ತೀರಾ, ನಿಮ್ಗೆ ಅರ್ಥ ಆಗಲಿ ಅಂತ ಮೊದಲೇ ತೋರಿಸ್ತಾ ಇದ್ದೀನಿ. 8.5 ಬರ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಈ ಥರ ಇಟ್ಕೊಂಡು 8.5 ಇಂಚಸ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಥರ 8.5 ಇಂಚಸ್ಗೆ ಚೆಸ್ಟ್ ಮಾರ್ಕಿಂಗ್ ಆದಮೇಲೆ ನಿಮ್ಮದು ಅಳತೆ ಬ್ಲೌಸ್ ತಗೊಂಡು ಈ ರೀತಿ ಹಾಕ್ಕೊಂಡು ಆರ್ಮೋಲ್ ಲೂಸ್ನ ನೀವು ಚೆಕಿಂಗ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಚೆಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಶೋಲ್ಡರಿಂದ ಫಸ್ಟು ಹಿಂಗೆ ಟೇಪ್ನ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀಟಾಗಿ ಈ ಥರ ತಿರುಗಿಸ್ಕೊಳ್ತಾ ಬರಬೇಕು. ಈ ಥರ ನೋಡಿ 8.5 ಇಂಚಸ್ ಇಲ್ಲೂ ಬರ್ತಾ ಇದೆ. ಆರ್ಮೋಲ್ ಲೂಸು ಮೆಜರ್ಮೆಂಟ್ ತೊಗೊಂಡಾದ್ಮೇಲೆ ಇಲ್ಲಿ ಈ ಥರ ಇಟ್ಕೊಂಡು ನೀವು ಕರೆಕ್ಟಾಗಿ ರೌಂಡ್ ಶೇಪ್ ಏನಿರುತ್ತೆ ಅಲ್ಲಿ ನೀವು ಈ ಥರ ಟರ್ನ್ ಮಾಡ್ಕೊತಾ ಬರಬೇಕು. ಟರ್ನ್ ಮಾಡ್ಕೊತಾ ಬಂದರೆ ಇಲ್ಲಿ ಕರೆಕ್ಟಾಗಿ 8.5 ಬರುತ್ತೆ. ಸೊ ಆವಾಗ ನೀವು ಆರ್ಮೋಲ್ ಲೂಸ್ ಅನ್ನೋದು ಕರೆಕ್ಟಾಗಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀರಾ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಇಷ್ಟ ಆಯಿತು. ಇದಾದಮೇಲೆ ನೀವು ಫ್ರಂಟಲ್ಲಿ ಇಲ್ಲಿ ಕ್ಲೋಸಿಂಗ್ ಆಗಿರೋ ಅಂಥದ್ದನ್ನ ನೀವು ಕಟಿಂಗ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಈಕ್ವಲ್ ಆಗಿ. ನೋಡಿ ಕಟಿಂಗ್ ಆಯ್ತು. ಈಗ ಇದು ಫ್ರಂಟಲ್ಲಿ ಇವಾಗ ನೀವು 2 ಲೈನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ವಾ, ಇದನ್ನ ನೀವು ಕಟಿಂಗ್ನ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಫ್ರಂಟ್ ಕಟಿಂಗ್ ಅನ್ನೋದು ಮುಗೀತು. ಫ್ರಂಟ್ ಆದಮೇಲೆ ಬ್ಯಾಕು ನೀವು ಫಸ್ಟು ಡೀಪ್ ಮೆಜರ್ಮೆಂಟ್ನ ತೊಗೊಳ್ಬೇಕು. ಡೀಪ್ ಲೆಂತ್ ಎಷ್ಟಿದೆ ಅಂತ ನೋಡಿ, ಅಳತೆ ಬ್ಲೌಸ್ನ ತೊಗೊಂಡು ಡೀಪ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಈ ಥರ ಶೋಲ್ಡರಿಂದ ಇಟ್ಕೊಂಡು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಾಗ ನೀವು ಡೀಪ್ ಲೆಂತ್ ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಈ ಲೈನು ಎಲ್ಲಿಗೆ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಕರೆಕ್ಟಾಗಿ 9 ಇಂಚಿಗೆ ಬರ್ತಾ ಇದೆ ನಂದು. ಈಗ ನೆಕ್ ಲೆಂತ್ ಅನ್ನೋದು 9 ಇಂಚ್ ಬರ್ತಾ ಇದೆ. 9 ಇಂಚಿಗೆ ನೀವು 1/4 ಇಂಚನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಎಕ್ಸ್ಟ್ರಾ ಮಾರ್ಜಿನ್ಗೆ. ಸೊ 9.25 ಇಂಚ್ಗೆ ನಾವು ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ ಬಿಡ್ತು ನೀವೇನು 2 ಇಂಚ್ನ ತೊಗೊಂಡಿದ್ರಿ, ಇಲ್ಲಿ ಯಾವುದೇ ರೀತಿ ಚೇಂಜಸ್ನ ಮಾಡಬಾರ್ದು. ಬಟ್ ಇಲ್ಲಿ ಮಾತ್ರ ನೀವು ಎಷ್ಟು ಬ್ರಾಡಾಗಿ ಡೀಪ್ ಹಾಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ಇಲ್ಲಿ ವಿಡ್ತ್ನ ತೊಗೊಂಡು ಡೀಪ್ನ ತಕ್ಕೊಳ್ಬೋದು. ಕರ್ವ್ ಶೇಪ್ ಅನ್ನೋದು ಈಗ 2 ಇಂಚ್ ಇಲ್ಲಿ ತೊಗೊಂಡಿದ್ದೀನಿ. 9 ಇಂಚು ಅಂತ ಅಂದರೆ ನೆಕ್ ಲೆಂತ್ ಬಂದುಬಿಟ್ಟು ಮೀಡಿಯಮ್ಮು ಡೀಪ್ ಇರೋ ಅಂಥ ಸೈಜ್ ಆಗಿರುತ್ತೆ. ಸೊ ಹಾಗಾಗಿ ನಾನು 2 ಇಂಚ್ಗೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು 3 ಇಂಚಿಗೆ ಒಂದು ಲೈನ್ ಹಾಕ್ಕೊತೀನಿ. ಇಲ್ಲಿ 3 ಇಂಚಿಗೆ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಇನ್ನೊಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈಗ ಇದರಲ್ಲಿ ನಾನು ಕರ್ವ್ ಶೇಪ್ನ ತಕ್ಕೊಳ್ತೀನಿ ರೌಂಡಾಗಿ. ನೋಡಿ ಈ ಥರ ಕಟ್ಟಿಂಗ್ನ ಮಾಡ್ಕೊಳ್ಬೇಕು ಕರ್ವ್ ಶೇಪ್ ತಕ್ಕೊಂಡು. ಈಗ ರೌಂಡ್ ಶೇಪ್ ಕರ್ವ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ನೋಡಿ ಇದು ಬ್ಯಾಕು ರೆಡಿ ಆಯಿತು. ಇಷ್ಟೇ, ಇದು ಬ್ಯಾಕು, ಇದು ಫ್ರಂಟು, ಹಾಗೆ ಇದು ಕ್ರಾಸ್ ಬೆಲ್ಟು. ಇಷ್ಟನ್ನು ನಾನು ನೀವೇನೇನು ಕಮೆಂಟ್ ಮಾಡಿದ್ರಿ, ಡಾಟಿಗೆ ಯಾಕೆ ಬಟ್ಟೆ ಬಿಡ್ತಾ ಇಲ್ಲ, ಹಾಗೆ ಕ್ರಾಸ್ ಬೆಲ್ಟ್ ಕಟ್ಟಿಂಗಿಗೆ ಬಟ್ಟೆ ತೋರಿಸಿ ಸೇಮ್ ಮೆಜರ್ಮೆಂಟ್ ಇರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಹಾಗೆ ಫ್ರಂಟು ಬ್ಯಾಕು ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನೆಕ್ ಬಿಡ್ತು ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಅದನ್ನು ಕೂಡ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ನ ಯಾವ ರೀತಿ ಮಾಡೋದು, ರಿಂಕಲ್ಸ್ ಬರದೇ ಇರೋ ರೀತಿ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಮೆಂಟ್ ಮಾಡಿ ಕೇಳಿದ್ರಿ, ಕ್ರಾಸ್
ಬೆಲ್ಟ್ ನ ಅಟ್ಯಾಚ್ ಮಾಡೋದು ಹಾಗೆ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದು ಸಪರೇಟ್ ತೋರಿಸಿ ಅಂತ ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಇನ್ನು ಕೂಡ ನಿಮ್ಗೆ ಯಾವುದೇ ರೀತಿಯ ಬ್ಲೌಸ್ ರಿಲೇಟೆಡ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.